ಕರ್ನಾಟಕ ರಾಜ್ಯದ ಜನತೆಯಲ್ಲಿ ರಾಮನಗರ ವಾಸಿಯಾದ ಮಹೇಶನಾದ ನಾನು ವಿನಂತಿಸಿಕೊಳ್ಳೋದೆಂದರೆ, ನಿಮ್ಗೆ ಈಗಾಗಲೇ ತಿಳಿದಿದೆ, ನಮ್ಮ ರಾಜ್ಯದಲ್ಲಿ ಸುಮಾರು ವರ್ಷಗಳಿಂದ ಹಸಿ ಕಸ ಒಣ ಕಸ ಅಂತ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬಂದು ಸಂಗ್ರಹಣೆ ಮಾಡ್ಕೊಂಡು ಹೋಗ್ತಾರೆ. ವಾರ್ಡ್ಗಳಲ್ಲಿ ಪಂಚಾಯಿತಿ ವ್ಯಾಪ್ತಿಯಲ್ಲಿಲ್ಲ. ಹಸಿ ಕಸ ಅಂದರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಹಸಿ ಕಸ ಅಂದರೆ ಗಿಡ ಮರದ ವೇಸ್ಟು, ಮನುಷ್ಯನ ವೇಸ್ಟು, ಪ್ರಾಣಿದೆಲ್ಲ ವೇಸ್ಟು. ಒಣ ಕಸ ಅಂದರೆ ರಬ್ಬರು, ಪ್ಲಾಸ್ಟಿಕ್ಕು, ಅದು ಮತ್ತು ಅದನ್ನು ರೀಯೂಸ್ ಮಾಡ್ತಾರೆ. ಇವ್ರು ಏನು ಮಾಡ್ತಾಯಿದ್ದಾರೆ, ಹಸಿ ಕಸ ಅಂತೆಲ್ಲ ತೊಗೊಂಡೋಗ್ಬಿಟ್ಟು ಒಂದು ಕಡೆ ಗುಡ್ಡೆ ಹಾಕಿ ಅದನ್ನು ಬೆಂಕಿ ಹಚ್ಚಿ ಏನು ಮಾಡ್ತಾಯಿದ್ದಾರೆ, ವಾಯು ಮಾಲಿನ್ಯ ಮಾಡ್ತಿದ್ದಾರೆ. ಇದನ್ನು ಹಸಿ ಕಸನ ಚೈನಾ ದೇಶದವ್ರು ಏನು ಮಾಡ್ತಾರೆ, ಅವರೇ ದುಡ್ಡು ಕೊಟ್ಟು ತೊಗೊಂಡು ಜನಗಳಿಂದ ಗೋಬರ್ ಗ್ಯಾಸ್ ಥರ ಡಂಪ್ ತೋಡ್ಬಿಟ್ಟು ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಏರ್ ಟೈಟ್ ಮಾಡಿಬಿಡ್ತಾರೆ. ನ್ಯಾಚುರಲ್ ಗ್ಯಾಸ್ ಮೀಥೇನ್ ಬರ್ತದೆ. ಅದರಿಂದ ಏನು ಮಾಡ್ತಾರೆ, ಪ್ರತಿಯೊಬ್ಬ ಜನರಿಗೂ ಫ್ರೀ ಗ್ಯಾಸ್ ಕೊಡ್ತಾರೆ. ಮತ್ತು ಗಾಡಿ ಓಡಿಸೋಕ್ಕೆ ಇಂಜಿನ್ನು ಪ್ರತಿಯೊಂದು ಕರೆಂಟ್ಗೆಲ್ಲ ಉಪಯೋಗಿಸ್ತಾರೆ. ಜರ್ಮನಿ ದೇಶದಲ್ಲಿ ಹಸಿ ಕಸದಿಂದ 80% ಕರೆಂಟ್ ಉಪಯೋಗಿಸ್ತಾರೆ. ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಎಲ್ಲೆಲ್ಲಿ ಇದನ್ನು ಅಳವಡಿಸ್ಕೊಂಡವ್ರೋ ಗೊತ್ತಿಲ್ಲ. ಮುಕ್ಕಾಲು ಭಾಗ ಅಳವಡಿಸ್ಕೊಂಡಿಲ್ಲ. ಇದನ್ನೇನು ಮಾಡ್ತಾರೆ, ಎಲ್ಲೋ ಒಂದು ಕಡೆ ಹಾಕ್ತಾರೆ, ಶೇಖರಣೆ ಮಾಡ್ತಾರೆ, ಬೆಂಕಿ ಹಚ್ಚುತ್ತಾರೆ, ವಾಯು ಮಾಲಿನ್ಯ ಆಗ್ತದೆ. ಈಗ ಉದಾಹರಣೆ ತೊಗೊಳ್ಳಿ, ರಾಮನಗರ ಹತ್ರ ಒಂದು ಕೊತ್ತಿಪುರ ಅಂತಿದೆ. ಅಲ್ಲಿ ಬೆಟ್ಟದಂಗಿದೆ. ಅದು ಕಸ ಎಲ್ಲ ತೊಗೊಬಂದು ಅಲ್ಲಾಕ್ತಾವ್ರೆ. ಅವ್ರಿಗೆ ಜ್ಞಾನ ಇಲ್ವಾ? ಹಸಿ ಕಸನ ತೊಗೊಂಡು ಇದು ಮಾಡಿ ಒಂದು ಅದರಿಂದ ಡಂಪಲ್ಲಿ ಹಾಕಿ ಇದನ್ನು ಮುಚ್ಚಿದ್ದು ಮಾಡಿದ್ರೆ ನ್ಯಾಚುರಲ್ ಗ್ಯಾಸ್ ಮೀಥೇನ್ ಬರ್ತದೆ. ಅದನ್ನೆಲ್ಲ ಮಾಡಬೇಕು. ರೈತ ಒಳ್ಳೆ ತುಂಬ ಕಡಿಮೆ ದರದಲ್ಲಿ ಬೇಕಾದ್ರೆ ನಾವು ಅದನ್ನು ಗ್ಯಾಸ್